ಸೊ ಹಲೋ ಗೈಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇಲ್ಲಿ ನೋಡಿ, ಇವತ್ತು ಡೇ ಸ್ಟಾರ್ಟ್ ಆಗ್ತಿರೋದು ಕಾರ್ ಕ್ಲೀನಿಂಗಿಂದ. ಎಷ್ಟು ಡಸ್ಟ್ ಬಂದಿದೆ ವ್ಯಾಕ್ಯೂಮಲ್ಲಿ. ಸೊ ಹರ್ಷನ್ ಕಾರ್ನ ಇವತ್ತು ಕ್ಲೀನ್ ಮಾಡ್ತಾ ಇದ್ದೀವಿ. ನೋಡಿ, ಸಿಕ್ಕಾಪಟ್ಟೆ ಡಸ್ಟು. ಸೊ ಇವನಿನ್ನ ತಿಂಡಿ ಮಾಡಿಲ್ಲ, ನಂದು ತಿಂಡಿ ಎಲ್ಲ ಆಯಿತು. ಬೆಳಗ್ಗೆಯಿಂದ ಮಾಡ್ಕೊಂಡು ಕೂತವನೆ. ಇವಾಗ 1 ಕಾಲು, ನಾನು 12 ಕಾಲಿಗೇನೋ ಬಂದೆ. 1 ಅವರ್ ಆಯಿತು. ಇನ್ನು ಕಾರ್ ವಾಶ್ ಮಾಡಬೇಕು. ನಿಮ್ಗೆ ಇವತ್ತು ಕಾರ್ದು ರಿವ್ಯೂ ಎಲ್ಲ ಕೊಡ್ತೀನಿ, ಹೆಂಗಿದೆ ಏನು, ಮತ್ತಿನ್ನೂ ಏನೇನೋ ಇದೆ ಕತೆ. ನೋಡ್ರಿ ಹೆಂಗೆ ಬರ್ತೈತೆ ಅಂತ. ಈ ರೇಂಜಿಂಗ್ ಮೇಂಟೈನ್ ಮಾಡೋನೆ ಕಾರ್ನ. ಏನು ಹೇಳ್ತೀರಿ ಅವನಿಗೆ. ಸೊ ಇವತ್ತಿನ ವ್ಲಾಗ್ ಕಾರ್ ಬಗ್ಗೆ. ಇವತ್ತು ಕಾರ್ದು ಟೂರ್ ಅಂದ್ಕೋತಿರೋ, ರಿವ್ಯೂ ಅಂದ್ಕೋತಿರೋ, ಏನು ಅಂದ್ಕೋತಿರೋ ಅದನ್ನ ಕೊಡ್ತೀವಿ. ಕ್ಲೀನಾಗಿ ವಾಶ್ ಮಾಡಿ ಇದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಯಾರಪ್ಪ ಹೇಳಿದ್ದು? ಇಲ್ಲ ಐ ನಿಂಗೆ ಕಿಡ್ನಿ ಕುಯ್ ಕೊಡೋ. ಕುಯ್ ಕೊಡೋದಾ ನಿನ್ನ ಕಿಡ್ನಿ? ಹಾಂ, ಕುಯ್ಕೋತೀವಿ ಈಗ. ಹೇಳ ಈಗ ಗೈಸ್, ಕಾರ್ ರಿವ್ಯೂ ಕೊಡ್ತಾನಂತೆ ನಮ್ಮ ಹುಡುಗ. ಹಾಂ, ಅದು ಬಿಡೋಲೆ. ಹಾಂ ಹಾಂ, ಸುಮ್ಮನೆ ಆನ್ ಮಾಡ್ಬಿಡ. ಕಾರ್ ರಿವ್ಯೂ ಕೊಡು ಅಂದರೆ ಗಂಟೆ ರಿವ್ಯೂ ಕೊಡ್ದವನು. ಏನೇನೋ ಆಗುತ್ತಂತೆ. ಇದೆಲ್ಲ ಮಿಸ್ ಆಗುತ್ತೆ. ಸಕ್ಕಡೆ ಅಂತ ತೆಗಿಯ ಬರೀ ಗೈಸ್. ಅಣ್ಣ ನೆಕ್ಸ್ಟ್ ವ್ಲಾಗರು. ಆಗುತ್ತೆ ನೋಡಿ, ನಾಗ್ಬಿಡ್ತೀಯ ಅಲ್ಲಿಂದ ಹೋಗ್ತಿಕೊಂಬತ್ತೀನಿ. ನಿಮಿಷ ಇಟ್ಕೊಂಡಿದ್ರೆ ಕ್ಲೋಸ್ ಮಾಡ ಇಟ್ಕೊಂಡ. ಏನು ಇವಾಗ ತುಂಬ್ಕೊಂಡು ಹೋಯ್ತಾ ಇರೋದೆ? ಇಲ್ಲ, ನಾನು ಕೋಳಿ ಸಾರು ಅನ್ಕೊಂಡ್ರಾಗ ನೋಡಿ ಗಾಯ್ಸ್, ನಮ್ಮ ಹುಡುಗನ ಹೆಂಗೆ ತಿಕ್ತಾವನೆ. ಹಾಂ, ಇವತ್ತೇ ಬಗ್ಸ್ ತೊಳಿತಾ ಇರೋದು. ಹಾಂ ಹೌದಣ್ಣ, ಈ ದಿವಸ ನೀವು ಬಂದು ತೊಳ್ಕೊಡ್ತಿದ್ದ. ಹ್ಞೂ, ನೋಡ್ರಿ ಏನ ಮಾಡ್ತಿದ್ಯಾ? ಟೈರ್ಗೆ ನೀರು ಹಾಕ್ತಾ ಇದ್ದೀನಿ ನೋಡಿ ಏನು ಮಾಡ್ತಾನೆ ಅಂತ ನಿಜ ಗೊತ್ತಿಲ್ಲ, ಆದರೆ ಏನೋ ಒಂದು ಮಾಡ್ತಾನೆ. ಅಲ್ಲಿ ನೋಡಿ ಇವ್ರ ಬಾಸ್. ಒಂದಾದ್ರೂ ಕೆಲಸ ಇರಬೇಕು, ಅದೇ ನಮಗೆ. ಹಾಂ, ಅದನ್ನೊಂದಾದ್ರು ನೋಡಿ ಗೈಸ್, ಕರ್ಸಿ ಎದೊಂದು ಕೂರಿಸ್ಬಿಟ್ಟು ಏನಂತ ಡೈಲಾಗ್ ಹೊಡಿತೆ ಗೊತ್ತಾ? ಏನು ಹೇಳು? ಏನು ಬ್ಯಾಟ್ರಿ ಡೆಡ್ ಅಂತ. ಹಾಂ, ಚಾರ್ಜ್ಗೆ ಹಾಕ್ಕೊಂಡು ಹಾಳಾಕ್ಕೊಂಡು ಹೇಳಿದೆ. ಏನು ಹೇಳಲು ಬಯಸುತ್ತೀರಾ? ನಾನು ಮೊದಲೇ ಡಿಪ್ರೆಷನಲ್ಲಿದ್ದೀನಿ. ಏನು ಮಾಡೋದು ಗೈಸ್ ಈಗ? ಇಂಥ ಫ್ರೆಂಡ್ಸ್ ಇವಾಗ ಏನು ಮಾಡ್ಬೇಕು ಹೇಳು? ಏನು ಮಾಡಬೇಕು? ನೀನು ಇಳ್ದು ತಳ್ಬೇಕು. ಟೀಕಾ ಮುಟ್ಕೊಂಡು ಹೋಗೋಲೆ ರಾಯ್ಸ್ ಇಳಿದ್ಬಿಟ್ಟು ತಳ್ಬೇಕಂತೆ. ಇದೆಲ್ಲ ಆಗಲ್ಲಪ್ಪ. ಗಾಯ್ಸ್ ಗಾಡಿ ಸ್ಟಾರ್ಟ್ ಆಯ್ತು ಗಾಯ್ಸ್. ಅಯ್ಯಪ್ಪ, ಎಲ್ಲ ಬಾಯಿಗೆ ಬಂದ್ಬಿಟ್ಟಿತ್ತು ಗಾಯ್ಸ್. ಯಪ್ಪ ಗೈಸ್, ಆಗಿದ್ ಪ್ರಾಬ್ಲಮ್ ಏನ್ ಗೊತ್ತಾ? ನಾವು ವಾಶ್ ಮಾಡ್ಬೇಕಾದ್ರೆ ನೀರೆಲ್ಲ ಸೈಲೆನ್ಸರ್ ಒಳಗಡೆ ಹೋಗ್ಬಿಟ್ಟೈತೆ. ಅದೊಂದೇ ಆಗಿರೋದು ಪ್ರಾಬ್ಲಮ್ಮು. ಒಂದ್ ಸ್ವಲ್ಪ ಹೊತ್ತು ಆಫ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಯ್ತು.
ಸ್ಟಾರ್ಟಿಂಗ್ ತಲೆ ಓಡ್ಲಿಲ್ಲ ಅಷ್ಟೇ, ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದು. ಥರ್ಡ್ ಟ್ರೈ ಅಷ್ಟೇ ಗೈಸ್, ಫಸ್ಟ್ 2 ಸತೆ ಮಾಡ್ದೋ ಬ್ಯಾಟ್ರಿ ಹೋಗಿ ಅಂದ್ಕೊಂಬಿಟ್ಟು. ಬ್ಯಾಟ್ರಿ ಹೋಗೇನಾಗಿಲ್ಲ, ನೋಡ್ರೆ ಸೈಲೆನ್ಸರಲ್ಲಿ ನೀರು ತುಂಬ್ಕೊಂಡಿತ್ತು ಅಷ್ಟೇ. ಸ್ವಲ್ಪ ನೀರು ಹೋಗೋ ತನಕ ವೆಯ್ಟ್ ಮಾಡಿದು ಸ್ಟಾರ್ಟ್ ಆಯಿತು. ಸೊ ಇವಾಗ ಹೊರಡ್ತಾ ಇದ್ದೀವಿ ಈ ಶೂಟ್ಗೆ. ಸೊ ಮಸ್ತ್ ಶೂಟ್ ಇರುತ್ತೆ. ಶೂಟು ಗೊತ್ತಿಲ್ಲ, ಬಟ್ ನಿಮ್ಗೆ ರಿವ್ಯೂ ಕೊಡ್ತೀವಿ ವ್ಲಾಗಲ್ಲೇ. ಶೂಟ್ ನೋಡೋಣ ಆದರೆ ಮಾಡ್ತೀವಿ. ಇವಾಗ ಆಗೋ ಡೌಟು, ಮಸ್ತ್ ರಿವ್ಯೂ ಕೊಡ್ತೀವಿ, ಕಾರ್ ಬಗ್ಗೆ ಎಲ್ಲ ಹೇಳ್ತೀವಿ. ಸೊ ಇವತ್ತು ಕಾರ್ದು ರಿವ್ಯೂ ಡೇ ಎಲ್ಲ ಇವನು ಮಾಡ್ತಾನೆ. ಇವಾಗ ಫೈನಲಿ ಬಂದಿದ್ದೀವಿ, ರೀಚ್ ಆಗಿದ್ದೀವಿ, ಕಾರೆಲ್ಲ ಪಾರ್ಕ್ ಮಾಡಿದ್ದೀವಿ. ಸೊ ಇವಾಗ ನಿಮಗೆ ಗಾಡಿ ರಿವ್ಯೂ ಅಂತ ಹೇಳಿದ್ವಲ್ಲ, ಸೊ ಕೇಳೋಣ ಏನೇನು ಹೆಂಗೆ ಅಂತ ಹೇಳ್ತಾನೆ ಇವನು. ಹೇಳಪ್ಪ. ಗಾಡಿ ಹೆಸರು ಬಂದು ಹೋಂಡಾ ಸಿಟಿ CXI. ಈ ಮಾಡಲಲ್ಲಿ 150 ಎಡಿಷನ್ಸ್ ಮಾತ್ರ ಬಿಟ್ಟಿದ್ದು. ಸಿವಿಕ್ಕು ಮತ್ತು ಸಿಟಿ ಕ್ರಾಸಲ್ಲಿ ಬಿಟ್ಟಿದ್ದು ಈ ಗಾಡಿ. 150 ಎಡಿಷನ್ ಬಿಟ್ಟರೆ ಇನ್ನು ಒಂದು ಪೀಸು ಇಲ್ಲ ಎಕ್ಸ್ಟ್ರಾ. 2004 ಮಾಡಲಾಗಿರುತ್ತೆ. ಎಲ್ಲ ರನ್ನಿಂಗ್, ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. FC 2029 ತನಕ ರನ್ನಿಂಗ್ ಇದೆ. ಮತ್ತು ಟೈರು ಮತ್ತು ಮ್ಯಾಗು ನೋಡ್ಬೋದು, ಹೊಸದಾಗಿ ಇವಾಗ ಎಲ್ಲ ಹೊಸದು. ಟೈರು ಇನ್ನೂ ಕಂಡೀಷನ್ ಚೆನ್ನಾಗಿದೆ, 90% ಟೈರ್ಸ್ ಇದೆ. ಅಲಾಯ್ಸ್ ಬಂದು ಇನ್ನೂ 1 ಮಂತ್ ಆಗಿದೆ ಅಷ್ಟೇ ಚೇಂಜ್ ಮಾಡಿಸಿ. ಫುಲ್ಲು ಫ್ರೆಶ್ ಕಂಡೀಷನ್, ಫುಲ್ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಯಾವುದೂ ರೆಡಿ ಮಾಡಿಸ್ಬೇಕು ಅಂತ ಏನೂ ಇಲ್ಲ. ಫುಲ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗು. ಗಾಡಿ ಮೇಲೆ ಏನು ಕೆಲಸ ಇಲ್ಲ ಗೈಸ್. ಕಾರ್ ಬಾಡಿ ಲೈನ್ ಮಾತ್ರ ಮಸ್ತಾಗಿದೆ, ಕೊಡಕ್ ಮನ್ಸಿಲ್ಲ. ಬಟ್ ಆದ್ರೆ ಏನೋ ಒಂದು ಅಮೌಂಟ್ಗೋಸ್ಕರ, ಬೇರೆ ಏನೋ ತಗೊಬೇಕಾಗಿರೋಕ್ಕೋಸ್ಕರ ಸೇಲ್ ಮಾಡ್ತಾ ಇದ್ದೀನಿ. ಅದು ಕ್ರೇಜಿಯಾಗಿ ಒಂದು ಬರೋದಿದೆ. ಒಳ್ಳೆ ಪ್ರೈಸು. ಕಮೆಂಟ್ ಮಾಡಿ, ನಮಗೆ DM ಮಾಡಿ, ಇನ್ಸ್ಟಾ ID ಮೆನ್ಷನ್ ಮಾಡಿರ್ತೀವಿ, DM ಮಾಡಿ. ಮಾತ್ರ ಇದನ್ನ ತಗೊಳ್ಳೋರ್ಗೆ ಒಂದು ಗಿಫ್ಟ್ ಇದೆ, ಅದೇನು ಅಂತ ತಗೊಳ್ಳೋರ್ಗೆ ಮಾತ್ರ ಗೊತ್ತಿರುತ್ತೆ. ಅದು ಸ್ಪೆಷಲ್, ವರ್ತ್ 25,000 ವರ್ತ್. ಅದು ನೀವು ಒಳಗಡೆ ಎಲ್ಲ ನೋಡ್ಕೊಬೋದು ಇಂಟೀರಿಯರ್ ಹೆಂಗಿದೆ ಅಂತ. ಎಲ್ಲ ಕಂಪ್ನಿಲಿ ಏನೇನಿದೆಯೋ ಎಲ್ಲ ಅದೇ ಇರೋದು, ಎಲ್ಲ ವರ್ಕಿಂಗ್ ಗೈಸ್. RPM ಮೀಟರ್ ಕೂಡ ಇದೆ, ಒಂದು ಸ್ಪೆಷಲ್ ಆಗಿ ಹಾಕ್ಸಿರೋದು. ಗೈಸ್ 2004 ಮಾಡಲಲ್ಲಿ ಆರ್ಮ್ ರೆಸ್ಲರ್ ಕಾರ್, ಯಾವ ಕಾರ್ಗಿದೆ ಹೇಳಿ ಗೈಸ್? ಅದು 2004 ಮಾಡಲ್ ಕಾರ್ಗೆ ಆರ್ಮ್ ರೆಸ್ಲಿಂಗ್ ಇದಕ್ಕೆ ಕೊಟ್ಟಿರೋದು ಅನ್ಸುತ್ತೆ ಸ್ಟಾರ್ಟಿಂಗ್ ಫಸ್ಟು. ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಮತ್ತೆ ನೀವು ಇನ್ನೂ ಸೌಂಡ್ ಕೇಳಬೇಕು, ಸೌಂಡ್ ಮಾತ್ರ ಭಾರಿ ಆಗಿದೆ. ಸಬ್ವೂಫರ್ ಇದೆ, JBLದು 2 ಚಾನಲ್ ಸಬ್ವೂಫರು. ಸೌಂಡ್ ಮಾತ್ರ ಸಕ್ಕತ್ತಾಗಿದೆ ಗೈಸ್, ಬೇಸ್ ಸೌಂಡ್ ಭಾರಿ ಆಗಿದೆ. ನಾವು ಅದನ್ನ ಕ್ಲಿಪ್ ಆ್ಯಡ್ ಮಾಡ್ತೀವಿ, ಸಾಂಗ್ದು ನೋಡ್ಕೊಬೋದು ನೀವು. ವಿಡಿಯೋದಲ್ಲಿ ಬರಲ್ಲ, ಸಾಂಗ್ ಡೈರೆಕ್ಟ್ ಕೇಳಿದ್ರೆ ಗೊತ್ತಾಗುತ್ತೆ. ಬರ್ತಿದೆ ಗೈಸ್ ಗಾಡಿ. ನಮಗೆ ಇವಾಗ ಗಾಡಿ ಬುಕ್ ಮಾಡ್ಬೇಕು ಅರ್ಜೆಂಟಾಗಿ. ಒಂದು ಕ್ರೇಜಿ ಗಾಡಿ ಬರೋದಿದೆ, ಅದನ್ನ ಬುಕ್ ಮಾಡಬೇಕು. ಸೊ ಇವಾಗ 2 ಗಾಡಿ ಪಾರ್ಕಿಂಗ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ಮು. ಮತ್ತೆ ಹೆಂಗಿದ್ರು ಒಂದು ಸಕ್ಕತ್ತಾಗಿರೋ ಗಾಡಿ ತಗೋತಾ ಇದೀವಲ್ಲ, ಸೊ ಇವಾಗ ಅಮೌಂಟು ಸ್ವಲ್ಪ ಈಸಿ ಆಗುತ್ತೆ ನಮಗೆ ಅಂತ ಅಷ್ಟೇ ಕೊಡ್ತಾ ಇರೋದು. ಕೂಡ ಒಳ್ಳೆ ಪ್ರೈಸು ಗೈಸ್, DM ಮಾಡಿ, ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ. ಬನ್ನಿ, ನಮ್ಮ ಲೊಕೇಶನ್ ಬಂದು ಮಹಾಲಕ್ಷ್ಮಿ ಲೇಔಟಲ್ಲಿ ಇರುತ್ತೆ. ಒಂದು ಕಾಲ್ ಮಾಡ್ಕೊಂಡು ಬಂದರೆ ಸಾಕು, ನನ್ನ ಗಾಡಿ ಯಾವಾಗ ಬೇಕಾಗುತ್ತೆ ಅಂದರೆ ನಿಮಗೆ ಏನೇನಿದೆ ಎಲ್ಲ ಡೀಟೇಲ್ಸ್ ತೋರಿಸ್ತೀನಿ. ಟೆಸ್ಟ್ ಡ್ರೈವ್ ಹೋಗ್ಬೋದು, ನೀವು ಓಕೆ ಆದರೆ ತೊಗೊಬೋದು. ಇಂಜಿನ್ ಮಾತ್ರ ಫುಲ್ಲು ಸ್ಮೂತ್ ಇದೆ ಗೈಸ್, ಚೂರೇ ಒಂದು ನಾಯ್ಸ್ ಇಲ್ಲ ಇಂಜಿನಲ್ಲಿ. ಫುಲ್ ಚೆನ್ನಾಗಿದೆ ಗಾಡಿ. ನಮ್ಮ ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ ಗೈಸ್, ನೀವು ಒಂದ್ಸಲ ಬೇಕಿದ್ರೆ ನೋಡ್ಬೋದು, ಟೆಸ್ಟ್ ಮಾಡ್ಬೋದು. ಎಲ್ಲ ಇಂಜಿನ್ ಆಗಲಿ ಮತ್ತೊಂದಾಗಲಿ ಎಲ್ಲ ಪರ್ಫೆಕ್ಟ್ ಆಗಿದೆ. ಗಾಡಿನೂ ಸಖತ್ತಾಗಿದೆ. ನೀವು ಅಂದ್ಕೊಂಡಿರೋಕ್ಕಿಂತ ಕ್ರೇಜಿ ಡೀಲಲ್ಲಿ ಇದೆ ಗಾಡಿ. ಅರ್ಜೆಂಟಾಗಿ ಗಾಡಿ ಬೇರೆ ಗಾಡಿ ಬುಕ್ ಮಾಡಬೇಕಾಗಿರೋದ್ರಿಂದ ಅದು ಕ್ರೇಜಿ ಗಾಡಿ ಬರೋದಿದೆ, ಎಲ್ಲ ಅಪ್ಡೇಟ್ ಮಾಡ್ತೀವಿ ಗಾಯ್ಸ್. ಅದು ಯಾರು ಮಾಡಿಫಿಕೇಶನ್ ಮಾಡಿಸ್ಕೊತೀನಿ, ನಾನು ಬ್ಯಾಂಗರ್ ಕಿಟ್ಟಲ್ಲಿ ಹಾಕ್ಸ್ಕೊತೀನಿ, ಫ್ಲೇಮ್ ಕಿಟ್ ಹಾಕ್ಸ್ಕೊತೀನಿ ಅಂದರೆ ಒಳ್ಳೆ ಗಾಡಿ ಗೈಸ್. ಯಾರು ಹೋಂಡಾ ಸಿಟಿ CXI ಅಲ್ಲಿ ಆಟೋ ಎಕ್ಸ್ಪೋಸ್ ಮಾಡಿಲ್ಲ, ಆಲ್ಮೋಸ್ಟ್ ಯಾರು ಬ್ಯಾಂಗರ್ ಕಿಟ್ ಎಲ್ಲ ಮಾಡಿಸಿಲ್ಲ. ಬಟ್ K1 ಕಸ್ಟಮ್ಸಲ್ಲಿ ಪರಿಚಯ ಇರೋದ್ರಿಂದ ನಾನು ಮಾತಾಡ್ತೀನಿ, ಅವ್ರ ಕೈಲಿ ಮಾಡಿಸ್ಕೊಡ್ತೀನಿ ನಾನು. ಸೊ ಮಾಡಿಫಿಕೇಶನ್ ಯಾರು ಹುಡುಕ್ತಾ ಇದ್ರೆ ನಂಬರ್ 1 ಬೆಸ್ಟ್ ಗಾಡಿ ಗೈಸ್ ಇದಂತೂ. ಎಲ್ಲ ರೆಡಿ ಆಗಿದೆ, ಬರೀ ನೀವು ಫ್ಲೇಮ್ ಕಿಟ್ಟು ಬ್ಯಾಂಗರ್ ಕಿಟ್ ಹಾಕೊಂಡು ರೆಡಿ ಮಾಡಿಸ್ಕೊತೀನಿ, ನಾನು ಸ್ಟಿಕರಿಂಗ್ ಮಾಡ್ಸ್ಕೊತೀನಿ. ಬೆಸ್ಟ್ ಗಾಡಿ ಗೈಸ್, ಬೇಗ DM ಮಾಡಿ, ಮಿಸ್ ಮಾಡ್ಕೊಬೇಡ್ರಿ. ಬೇರೆಯವ್ರು ತಗೊಳಕ್ಕಿಂತ ಮುಂಚೆ ನೀವು ಒಂದು ಕಾಲ್ ಮಾಡಿ ಇಲ್ಲ DM ಮಾಡಿ, ನಾವು ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ.